ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿ ಚಕ್ರದ ರಾಜ ನೀವು. ನಿಮ್ಮ ಅಧಿಪತಿ ಸೂರ್ಯ. ಅಂದರೆ ತೇಜಸ್ಸು, ಆತ್ಮವಿಶ್ವಾಸ, ನಾಯಕತ್ವ, ಗೌರವ. ನೀವು ಹುಟ್ಟು ನಾಯಕರು. ಎಲ್ಲಿ ಹೋದರೂ ನಿಮ್ಮ ಪ್ರೆಸೆನ್ಸ್ ಇರುತ್ತೆ. ದೊಡ್ಡ ಮನಸ್ಸು, ಉದಾರ ಗುಣ, ಯಾರಿಗಾದರೂ ಸಹಾಯ ಮಾಡೋ ಧೈರ್ಯ. ನಿಮ್ಮ ಮಾತಿಗೆ ತೂಕ ಇರುತ್ತೆ. ಸ್ನೇಹಿತರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀರಾ. ಒಮ್ಮೆ ಮಾತು ಕೊಟ್ಟರೆ ಪ್ರಾಣ ಹೋದರೂ ತಪ್ಪಲ್ಲ. ಆದರೆ ಸಿಂಹ ರಾಶಿಯವರೇ, ನಿಮ್ಮ ಈ ರಾಜಗುಣ, ನಿಮ್ಮ ಈಗೋ, ನಿಮ್ಮ ಉದಾರತೆಯನ್ನೇ ಟಾರ್ಗೆಟ್ ಮಾಡಿ 3 ಥರದ ಶತ್ರುಗಳು ನಿಮ್ಮ ಸುತ್ತ ತಿರುಗ್ತಾ ಇರ್ತಾರೆ. ಇವರು ನಿಮ್ಮ ಮುಂದೆ ಅಣ್ಣ, ಬಾಸ್, ನೀವೇ ನಮ್ಮ ದೇವರು ಅಂತಾರೆ. ಆದರೆ ಹಿಂದೆ ನಿಮ್ಮ ಸಿಂಹಾಸನವನ್ನೇ ಅಲುಗಾಡಿಸೋ ಪ್ಲಾನ್ ಮಾಡ್ತಾರೆ. ನಿಮ್ಮ ಹೆಸರು, ನಿಮ್ಮ ಹಣ, ನಿಮ್ಮ ಗೌರವ ಎಲ್ಲವನ್ನೂ ಬಳಸಿಕೊಂಡು ತಾವೇ ರಾಜ ಆಗೋಕೆ ನೋಡ್ತಾರೆ. ಇವರು ಯಾರು ಅಂತ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆಯವರೆಗೂ ನೋಡಿ. ಆದರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಲೈಫ್ನಲ್ಲಿ ಯಾರಿಂದ ಹುಷಾರಾಗಿರಬೇಕು ಅಂತ 100% ಕ್ಲಿಯರ್ ಆಗುತ್ತೆ. ನಿಮ್ಮ ಶತ್ರುಗಳು ಯಾರು ಅಂತ ತಿಳಿಯುವ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನ ಹೃದಯದಿಂದ ಮಾಡುತ್ತಾರೆ. ಇವರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ. ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಸಿಂಹ ರಾಶಿಯವರು ಸಂಬಂಧಗಳಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹ ರಾಶಿಯವರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿರುತ್ತಾರೆ. ಸಿಂಹ ರಾಶಿಯವರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ. ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವುದಿಲ್ಲ. ಆದರೆ ಸಿಂಹ ರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ. ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ. ಇವರ ಶತ್ರುಗಳ ಬಗ್ಗೆ ನೋಡೋದಾದರೆ, ಮೊದಲನೇ ಶತ್ರು ಹೊಗಳಿಕೆಯ ಹಾವು. ಸಿಂಹ ರಾಶಿಯವರ ದೊಡ್ಡ ವೀಕ್ನೆಸ್ ಏನು? ಹೊಗಳಿಕೆ, ಗೌರವ. ನೀವು ಮಾಡಿದ ಕೆಲಸಕ್ಕೆ ಶಬಾಷ್ ಬೇಕು. ಇದನ್ನೇ ಇವರು ಅಸ್ತ್ರ ಮಾಡಿಕೊಳ್ಳುತ್ತಾರೆ. ಉದಾಹರಣೆ 1, ವೃತ್ತಿ ಅಥವಾ ಬಿಸ್ನೆಸ್ನಲ್ಲಿ. ನಿಮ್ಮ ಆಫೀಸ್ನಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮಗೆ ಕ್ಲೋಸ್ ಆಗ್ತಾನೆ. ಸರ್, ನಿಮ್ಮ ಥರ ಲೀಡರ್ ನೋಡೇ ಇಲ್ಲ, ನೀವು ಏನು ಮಾಡಿದ್ರೂ ಚಿನ್ನ ಆಗುತ್ತೆ. ನಿಮ್ಮ ವಿಷನ್ ಬೇರೆಯವರಿಗೆ ಇಲ್ಲ ಅಂತ ದಿನಕ್ಕೆ 10 ಸಲ ಹೊಗಳ್ತಾನೆ. ನೀವು ಖುಷಿಯಾಗಿ ಅವನಿಗೆ ದೊಡ್ಡ ಜವಾಬ್ದಾರಿ ಕೊಡ್ತೀರಾ. ನಿಮ್ಮ ಸೀಕ್ರೆಟ್ ಪ್ಲ್ಯಾನ್ ಎಲ್ಲ ಹೇಳ್ತೀರಾ. ಇವನು ನನ್ನ ನಂಬಿಕಸ್ಥ ಅಂತ ಎಲ್ಲರ ಮುಂದೆ ಅವನನ್ನೇ ಎತ್ತಿ ಹಿಡಿತೀರಾ. ರಿಸಲ್ಟ್ ಏನು? ಒಂದು ದೊಡ್ಡ ಡೀಲ್ ಅಥವಾ ಪ್ರಾಜೆಕ್ಟ್ ಟೈಮ್ನಲ್ಲಿ ಅವನು ಮ್ಯಾನೇಜ್ಮೆಂಟ್ ಅಥವಾ ಕ್ಲೈಂಟ್ ಹತ್ರ ಹೋಗಿ ಅವರ ಐಡಿಯಾ ಚೆನ್ನಾಗಿದೆ, ಆದರೆ ಎಕ್ಸಿಕ್ಯೂಷನ್ ನಾನೇ ಮಾಡ್ತೀನಿ, ಅವರಿಗೆ ಡೀಟೇಲ್ ಗೊತ್ತಿಲ್ಲ ಅಂತ ನಿಮ್ಮ ಕ್ರೆಡಿಟ್ ಎಲ್ಲ ತಾನೇ ತಗೋತಾನೆ. ನೀವು ನೋಡ್ತಾ ಇರ್ತೀರಾ, ನಿಮ್ಮ ಹೆಸರಿಗೆ ಮಸಿ ಬಳಿತು. ಉದಾಹರಣೆ 2, ಸ್ನೇಹ ಅಥವಾ ಕುಟುಂಬದಲ್ಲಿ. ನಿಮ್ಮ ಸ್ನೇಹಿತ ಅಥವಾ ದೂರದ ಸಂಬಂಧಿ, ನೀನು ನಮ್ಮ ಫ್ಯಾಮಿಲಿಯ ಹೀರೋ ಕಣೋ, ನೀನು ಹೇಳಿದರೆ ಆಯಿತು, ನಿನ್ನ ಮಾತು ಮೀರಲ್ಲ ಅಂತ ನಿಮ್ಮ ಈಗೋಗೆ ತುಪ್ಪ ಸುರಿತಾನೆ. ನೀವು ಏನು ಮಾಡ್ತೀರಾ? ಅವನ ಮನೆ ಜಗಳ, ದುಡ್ಡಿನ ವಿಷಯ, ಪೊಲೀಸ್ ಕೇಸ್ ಎಲ್ಲದಕ್ಕೂ ನೀವು ಹೋಗಿ ನಿಂತ್ಕೊಳ್ತೀರಾ. ನಿಮ್ಮ ದುಡ್ಡು, ನಿಮ್ಮ ಟೈಮ್, ನಿಮ್ಮ ಗೌರವ ಎಲ್ಲ ಅವನಿಗಾಗಿ ಖರ್ಚು ಮಾಡ್ತೀರಾ. ಆದರೆ ನಿಮಗೆ ಒಂದು ಚಿಕ್ಕ ಅವಮಾನ ಆದಾಗ ಅಥವಾ ನೀವು ಕಷ್ಟದಲ್ಲಿದ್ದಾಗ ಅವನು ನಾನೇನು ಮಾಡಲಿ, ನನ್ನ ಕೈಯಲ್ಲಿ ಏನಿದೆ ಅಂತ ಸೈಡ್ ಆಗ್ತಾನೆ. ನೀವು ರಾಜನ ಥರ ಸಹಾಯ ಮಾಡಿದ್ದಕ್ಕೆ ಭಿಕ್ಷುಕನ ಥರ ಫೀಲ್ ಆಗ್ತೀರಾ. ಗುರುತು ಹಿಡಿಯೋದು ಹೇಗೆ? 1, ನಿಮ್ಮ ಮುಂದೆ ಮಾತ್ರ ಹೊಗಳ್ತಾರೆ, ನಿಮ್ಮ ತಪ್ಪು ತಿದ್ದಿ ಹೇಳಲ್ಲ. 2, ನೀವು ಇಲ್ಲದಿದ್ದರೆ ನಾನು ಇಲ್ಲ ಅಂತಾರೆ, ಆದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಲೆಕ್ಕ ಹಾಕ್ತಾರೆ. 3, ನಿಮ್ಮ ಶಕ್ತಿ, ನಿಮ್ಮ ಸಂಪರ್ಕ ಬಳಸಿಕೊಂಡು ತಮ್ಮ ಕೆಲಸ ಮಾಡ್ಕೋತಾರೆ. 2ನೇ ಶತ್ರು ಅಧಿಕಾರದ ಆಸೆಗಾರ. ಇವನು ನಿಮ್ಮ ಸಿಂಹಾಸನವನ್ನೇ ಕಿತ್ಕೊಳ್ಳೋಕೆ ನೋಡ್ತಾನೆ. ಉದಾಹರಣೆ 1, ಕೆಲಸದ ಜಾಗದಲ್ಲಿ ನೀವು ಟೀಮ್ ಲೀಡರ್, ಮ್ಯಾನೇಜರ್ ಅಥವಾ ಓನರ್. ನಿಮ್ಮ ಕೆಳಗೆ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ತುಂಬ ವಿಧೇಯನಾಗಿರ್ತಾನೆ. ಸರ್, ನೀವು ಹೇಳಿದ್ದೇ ಫೈನಲ್ ಅಂತಾನೆ. ನೀವು ಅವನಿಗೆ ಎಲ್ಲ ಕಲಿಸ್ತೀರಾ. ಕ್ಲೈಂಟ್ ಹ್ಯಾಂಡಲ್ ಮಾಡೋದು, ಬೆಲೆ ಫಿಕ್ಸ್ ಮಾಡೋದು, ಟೀಮ್ ಮ್ಯಾನೇಜ್ ಮಾಡೋದು. ಇವನು ನನ್ನ ಉತ್ತರಾಧಿಕಾರಿ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೋತೀರಾ. ಆದರೆ ಒಂದಿನ ಅವನು ನಿಮ್ಮ ಮುಖ್ಯ ಕ್ಲೈಂಟ್ ಅಥವಾ ನಿಮ್ಮ ಟಾಪ್ ಟೀಮ್ ಮೆಂಬರ್ಗಳನ್ನೇ ಸಂಪರ್ಕ ಮಾಡಿ, ಬಾಸ್ಗೆ ಈಗ ವಯಸ್ಸಾಗಿದೆ, ಅಪ್ಡೇಟ್ ಇಲ್ಲ, ನನ್ನ ಹತ್ರ ಬನ್ನಿ, ನಿಮಗೆ ಬೆಸ್ಟ್ ಡೀಲ್ ಕೊಡ್ತೀನಿ ಅಂತ ನಿಮ್ಮ ಬಿಸ್ನೆಸ್ಸನ್ನೇ ಒಡೆಯೋಕ್ಕೆ ನೋಡ್ತಾನೆ. ನೀವು ಕಟ್ಟಿದ ಸಾಮ್ರಾಜ್ಯಕ್ಕೆ ಅವನೇ ಬೆಂಕಿ ಇಡ್ತಾನೆ.
ಉದಾಹರಣೆ 2, ಮನೆ ಅಥವಾ ಸಮಾಜದಲ್ಲಿ. ನೀವು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ. ಎಲ್ಲರೂ ನಿಮ್ಮ ಸಲಹೆ ಕೇಳ್ತಾರೆ. ಒಬ್ಬ ಹೊಸಬ ಅಥವಾ ನಿಮ್ಮ ದೂರದ ಸಂಬಂಧಿ ನಿಮ್ಮ ಹತ್ರ ಬಂದು, ಅಣ್ಣ ನೀವು ದೊಡ್ಡವರು, ನನಗೆ ಎಲ್ಲ ಕಲಿಸಿ ಅಂತ ಕಾಲಿಗೆ ಬೀಳ್ತಾನೆ. ನೀವು ದೊಡ್ಡ ಮನಸ್ಸು ಮಾಡಿ ಅವನಿಗೆ ವೇದಿಕೆ ಕಲ್ಪಿಸಿಕೊಡ್ತೀರಾ. ಮೀಟಿಂಗ್ನಲ್ಲಿ ಮಾತಾಡಿಸ್ತೀರಾ, ಜನರಿಗೆ ಪರಿಚಯ ಮಾಡಿಸ್ತೀರಾ. 6 ತಿಂಗಳಾದ ಮೇಲೆ ಏನಾಗುತ್ತೆ? ಅವನು ನಿಮ್ಮ ಹೆಸರು ಬಳಸಿಕೊಂಡು ತಾನೇ ಲೀಡರ್ ಆಗೋಕೆ ನೋಡ್ತಾನೆ. ಅವರು ಹಳೆ ಕಾಲದವರು, ಈಗ ನನ್ನ ಕಾಲ ಅಂತ ನಿಮ್ಮ ಬಗ್ಗೆಯೇ ಜನರ ತಲೆ ಕೆಡಿಸ್ತಾನೆ. ನೀವು ಬೆಳೆಸಿದ ಗಿಡವೇ ನಿಮ್ಮ ಮೇಲೆ ನೆರಳು ಬೀಳಿಸದ ಹಾಗೆ ಗುರುತು ಹಿಡಿಯೋದು ಹೇಗೆ? 1, ನಿಮ್ಮ ಸ್ಥಾನ, ನಿಮ್ಮ ಪವರ್ ಬಗ್ಗೆ ವಿಪರೀತ ಆಸಕ್ತಿ ತೋರಿಸ್ತಾನೆ. 2, ನಾನು ನಿಮ್ಮ ಥರ ಆಗಬೇಕು ಅಂತಾನೆ, ಆದರೆ ಕಲಿಯೋದು ಅಲ್ಲ, ಕಿತ್ಕೊಳ್ಳೋದು ಅವರ ಉದ್ದೇಶ. 3, ನಿಮ್ಮ ವೀಕ್ನೆಸ್, ನಿಮ್ಮ ಶತ್ರುಗಳು ಯಾರು ಅಂತ ಡೇಟಾ ಕಲೆಕ್ಟ್ ಮಾಡ್ತಾನೆ. 3ನೇ ಶತ್ರು ಸವಾಲಿನ ಸರ್ಪ. ಸಿಂಹವನ್ನು ನೇರವಾಗಿ ಎದುರಿಸೋಕೆ ಆಗಲ್ಲ ಅಂತ ಗೊತ್ತಾಗಿ ಹಿಂದಿನಿಂದ ಇರಿಯೋನು. ಉದಾಹರಣೆ 1, ಈಗೋಗೆ ಬೆಂಕಿ ಹಚ್ಚೋದು. ನಿಮ್ಮ ಸ್ನೇಹಿತ ಅಥವಾ ಸಹೋದ್ಯೋಗಿ ನಿಮಗೆ ಗೊತ್ತಿದ್ದು ನಿಮ್ಮನ್ನ ಕೆಣಕ್ತಾನೆ. ಅಲ್ರಿ ನೀವು ದೊಡ್ಡವರು ನಿಜ, ಆದರೆ ಈ ಕೆಲಸ ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ, ಇದಕ್ಕೆ ಬೇರೆ ತಾಕತ್ತು ಬೇಕು ಅಂತಾನೆ. ಸಿಂಹ ರಾಶಿಯವರ ರಕ್ತ ಕುದಿಯುತ್ತೆ. ಏನು ನನ್ನ ಕೈಯಲ್ಲಿ ಆಗಲ್ವಾ, ಇರು ತೋರಿಸ್ತೀನಿ ಅಂತ ನೀವು ನಿಮ್ಮ ಮಿತಿ ಮೀರಿ ರಿಸ್ಕ್ ತಗೊಂಡು ಆ ಕೆಲಸಕ್ಕೆ ಕೈ ಹಾಕ್ತೀರಾ. ರಿಸಲ್ಟ್ ಆ ಕೆಲಸದಲ್ಲಿ ದೊಡ್ಡ ನಷ್ಟ ಅಥವಾ ಕಾನೂನು ತೊಂದರೆ ಅಥವಾ ನಿಮ್ಮ ಆರೋಗ್ಯ ಹಾಳು. ಅವನು ಸೈಡ್ನಿಂದ ನಿಂತು ನಾನು ಮೊದಲೇ ಹೇಳಿದ್ದೆ ಅಲ್ವಾ ಅಂತ ಮಜಾ ತಗೋತಾನೆ. ನಿಮ್ಮ ಈಗೋಗೆ ಬೆಲೆ ಕಟ್ಟೋ ಹಾಗೆ ಮಾಡ್ತಾನೆ. ಉದಾಹರಣೆ 2, ನಿಮ್ಮವರನ್ನೇ ನಿಮ್ಮ ವಿರುದ್ಧ ಎತ್ತಿ ಕಟ್ಟೋದು. ನಿಮ್ಮ ಮನೆ, ನಿಮ್ಮ ಟೀಮ್, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಒಬ್ಬ ವ್ಯಕ್ತಿ ನೀವು ಇಷ್ಟು ದೊಡ್ಡವರು, ಆದರೆ ನಿಮ್ಮ ಮಗ ಅಥವಾ ಹೆಂಡತಿ ಅಥವಾ ಪಾರ್ಟ್ನರ್ ನಿಮ್ಮ ಮಾತು ಕೇಳ್ತಿಲ್ವಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತನೆ ಮಾಡ್ತಾನೆ. ನೀವು ಸಿಟ್ಟಲ್ಲಿ ಹೋಗಿ ನಿಮ್ಮವರನ್ನೇ ಪ್ರಶ್ನೆ ಮಾಡ್ತೀರಾ, ನನ್ನ ಗೌರವ ಉಳಿಸಲ್ಲ ನೀವು ಅಂತ ಜಗಳ ಮಾಡ್ತೀರಾ. ಆದರೆ ನಿಜ ಏನು ಅಂದರೆ ಆ 3ನೇ ವ್ಯಕ್ತಿನೇ ನಿಮ್ಮ ಮಗನ ಹತ್ರ ಹೋಗಿ ನಿಮ್ಮ ತುಂಬ ಡಿಕ್ಟೇಟರ್ ಇದ್ದಂಗೆ ಕಾಣ್ತಾರೆ. ನಿಮ್ಮ ಹೆಂಡತಿ ಹತ್ರ ಹೋಗಿ ಅವರು ನಿಮ್ಮ ಮಾತು ಕೇಳ್ತಾನೆ ಇಲ್ವಲ್ಲ ಅಂತ ಇಬ್ಬರಿಗೂ ತಲೆ ಕೆಡಿಸಿರ್ತಾನೆ. ನೀವು ರಾಜ, ಆದರೆ ನಿಮ್ಮ ಅರಮನೆಯಲ್ಲೇ ನಿಮಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡ್ತಾನೆ. ಗುರುತು ಹಿಡಿಯೋದು ಹೇಗೆ? 1, ನಿಮ್ಮನ್ನು ಯಾವಾಗಲೂ ಬೇರೆಯವರ ಜೊತೆ ಕಂಪೇರ್ ಮಾಡಿ ಪ್ರೊವೋಕ್ ಮಾಡ್ತಾರೆ. 2, ನಿಮಗೆ ಅಷ್ಟು ಧೈರ್ಯ ಇಲ್ವಾ ಆ ಥರ ಸವಾಲು ಹಾಕ್ತಾರೆ. 3, ನೇರವಾಗಿ ಜಗಳ ಮಾಡಲ್ಲ, ನಿಮ್ಮವರ ಮೂಲಕವೇ ನಿಮಗೆ ಟೆನ್ಷನ್ ಕೊಡ್ತಾರೆ. ಸಿಂಹ ರಾಶಿಯ ರಾಜರೇ, ಈ 3 ಶತ್ರುಗಳಿಂದ ಬಚಾವಾಗೋದು ಹೇಗೆ ಅಂದರೆ ಪರಿಹಾರ 1, ಸುಳ್ಳು ಹೊಗಳಿಕೆಗೆ ಕಡಿವಾಣ. ಯಾರಾದರೂ ವಿಪರೀತ ಹೊಗಳಿದ್ರೆ ತಕ್ಷಣ ನಂಬಬೇಡಿ. ಏನು ಮಾಡಬೇಕು ಅಂದರೆ ಥ್ಯಾಂಕ್ಸ್, ಆದರೆ ನನ್ನ ತಪ್ಪು ಏನಾದರೂ ಕಂಡ್ರೆ ನೇರವಾಗಿ ಹೇಳಿ ಅಂತ ಒಂದೇ ಒಂದು ಲೈನ್ ಹೇಳಿ. ನಿಜವಾದ ಹಿತೈಷಿ ನಿಮ್ಮ ತಪ್ಪು ತಿದ್ದುತ್ತಾನೆ. ಹೊಗಳಿಕೆಯ ಹಾವು ಸೈಲೆಂಟ್ ಆಗುತ್ತೆ. ಮಂತ್ರ: ಪ್ರತಿ ಭಾನುವಾರ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ 11 ಸಲ ಹೇಳಿ. ಈಗೋ ಬ್ಯಾಲೆನ್ಸ್ ಆಗುತ್ತೆ, ಸುಳ್ಳು ಹೊಗಳಿಕೆ ಗೊತ್ತಾಗುತ್ತೆ. ಪರಿಹಾರ 2, ಸಿಂಹಾಸನದ ಕೀಲಿಕೈ. ನಿಮ್ಮ ಪವರ್, ನಿಮ್ಮ ಕ್ಲೈಂಟ್ ಡೇಟಾ, ನಿಮ್ಮ ಫೈನಾನ್ಷಿಯಲ್ ಸೀಕ್ರೆಟ್ ಎಲ್ಲವನ್ನು ಯಾರಿಗೂ 100% ಒಪ್ಪಿಸಬೇಡಿ. ಏನು ಮಾಡಬೇಕು ಅಂದರೆ ಟೀಮ್ಗೆ ಕೆಲಸ ಡಿವೈಡ್ ಮಾಡಿಕೊಡಿ, ಆದರೆ ಮಾಸ್ಟರ್ ಕೀ ಯಾವಾಗಲೂ ನಿಮ್ಮ ಹತ್ರ ಇರಲಿ. ನಂಬಿಕೆ ಇಡಿ, ಆದರೆ ವೆರಿಫೈ ಮಾಡಿ. ಟ್ರಸ್ಟ್ ಬಟ್ ವೆರಿಫೈ. ಮಂತ್ರ: ನಿಮ್ಮ ಆಫೀಸ್ ಅಥವಾ ಮನೆಯ ಪೂರ್ವ ದಿಕ್ಕಿನಲ್ಲಿ ತಾಮ್ರದ ಸೂರ್ಯನ ವಿಗ್ರಹವಿಡಿ. ನಿಮ್ಮ ಅಧಿಕಾರಕ್ಕೆ ಯಾರೂ ಧಕ್ಕೆ ತರೋಕೆ ಆಗಲ್ಲ. ಪರಿಹಾರ 3, ಮೌನವೇ ಉತ್ತರ. ಯಾರಾದರೂ ಪ್ರೊವೋಕ್ ಮಾಡಿದರೆ, ಸವಾಲು ಹಾಕಿದರೆ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಏನು ಮಾಡಬೇಕು ಅಂದರೆ 10 ಸೆಕೆಂಡ್ ಸುಮ್ಮನೆ ಅವರ ಕಣ್ಣಲ್ಲಿ ನೋಡಿ, ಆಮೇಲೆ ಟಾಪಿಕ್ ಬದಲಾಯಿಸಿ. ಸಿಂಹ ಗರ್ಜಿಸೋದು ಯಾವಾಗ ಅಂತ ಸಿಂಹಕ್ಕೆ ಗೊತ್ತು. ಸುಮ್ಮನೆ ನಾಯಿ ಬೊಗಳಿದ್ರೆ ಸಿಂಹ ಬೊಗಳಲ್ಲ. ಮಂತ್ರ: ಕೆಂಪು ದಾರದಲ್ಲಿ ಮಾಣಿಕ್ಯ ಅಥವಾ ಗಾರ್ನೆಟ್ ಸ್ಟೋನ್ ಉಂಗುರ ಬಲಗೈ ಉಂಗುರ ಬೆರಳಿಗೆ ಹಾಕಿ. ಕೋಪ ಕಂಟ್ರೋಲ್ ಆಗುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋತೀರಾ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಒಂದು ಶೇರ್, ಒಂದು ಲೈಕ್ ಕೊಡಿ. ಇನ್ನಷ್ಟು ಸಿಂಹರಾಶಿಯವರ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.